ಮಂಜುನಾಥ್ ಬೆಳ್ಳಾರಿ. ನಾನು ಒಬ್ಬ ಪ್ಯಾರಾ ಅಥ್ಲೆಟ್. ನಾನು ಥೈಲ್ಯಾಂಡಲ್ಲಿ ಆಗೋ ನಂತರ ವರ್ಲ್ಡ್ ಎಬಿಲಿಟಿ ಯೂತ್ ಗೇಮ್ಸಲ್ಲಿ 3 ಗೋಲ್ಡು ತಂದಿದ್ದೇನೆ. 100, 200 ಮತ್ತು ಲಾಂಗ್ ಜಂಪಲ್ಲಿ. ಹೇಗೆ ಎಕ್ಸ್ಪೀರಿಯನ್ಸ್ ಏನಾಯಿತು ಈಗ? ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಭಾಳ ಮಂದಿಯ ಕಾಂಪಿಟೇಷನ್ ಭಾಳ ಚಲೋ ಆಯಿತು. ಎಕ್ಸ್ಪೀರಿಯೆನ್ಸ್ ಬೇರೆ ಪ್ಲೇಯರ್ಸ್ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಆಯಿತು, ಹೆಂಗೆ ಓಡಬೇಕು ಅಂತ. ಮತ್ತು ಎಷ್ಟು ನಾವು ಹಿಂದಿದ್ದೀವ, ನಮ್ಮ ಇಂಡಿಯಾದಲ್ಲಿ ನಾವು ತುಂಬ ಹಿಂದಿದ್ದೀವ. ಈಗ ಅಲ್ಲಿ ಸ್ಪೋರ್ಟ್ಸಲ್ಲಿ ಭಾಳ ಎಂಕರೇಜ್ಮೆಂಟ್ ಇರುತ್ತದೆ, ನಮ್ಮಲ್ಲೇ ಇರೋಲ್ಲ. ಈಗ ನಾನು ಇಲ್ಲೇ ಮಡ್ ಗ್ರೌಂಡ್ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ಇಲ್ಲೇ ತುಂಬ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇಲ್ಲೇ ಇಲ್ಲ. ಇಲ್ಲೇ ಸ್ಪೋರ್ಟ್ಸ್ ನಾನು ಧಾರವಾಡಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಧಾರವಾಡ ಅಂತ ಆರ್.ಎನ್.ಶೆಟ್ಟಿಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಿದ್ದೆ. ಇಲ್ಲೇ ನಂದೇನು ಆಸೆ ಅಂದರೆ ಇಲ್ಲಿ ಒಂದು ಚಲೋ ಗ್ರೌಂಡ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಆತಂದರೆ ಭಾಳ ಜನ ಇಂಟರ್ನ್ಯಾಷನಲ್ ಮೆಡಲು, ನ್ಯಾಷನಲ್ ಮೆಡಲ್ ಮಾಡ್ತಾರಂತ ನಂದು ಅಷ್ಟೇ ರಿಕ್ವೆಸ್ಟು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಇಂಡಿಯಾನೇ ಇದು ಮಾಡಿದ್ರು, ರೆಕಗ್ನೈಸೇಷನ್ ಮಾಡಿದ್ರು. ಸೊ ಏನು ಅನಿಸ್ತಿದೆ ಇದ್ರ ಬಗ್ಗೆ? ಅಂದರೆ ಯಾವ ದೇಶದಿಂದ ಭಾಗಿಯಾಗಿದ್ರು ಅಲ್ಲಿ? ತುಂಬ ದೇಶದವರು, ಆಲ್ಮೋಸ್ಟ್ 65 ಕಂಟ್ರೀಸ್ದವ್ರು ಬಂದಿದ್ದರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ತುಂಬ ಟಫ್ ಇತ್ತು ಕಾಂಪಿಟೇಷನ್ನು, ಬಟ್ ದೇವರನ್ನು ನಂಬಿಸಿ ಹೋಗ್ತಾಯಿದ್ವಿ. Ashwavega English News. Coming soon. Your channel, your voice, your trust.